ಹಾಯ್ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಇವತ್ತು ಬರಬೇಕಿತ್ತು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಇವಾಗ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏಪ್ರಿಲ್ 8ಕ್ಕೆ ಇಲ್ಲಾಂದರೆ ಏಪ್ರಿಲ್ 9ಕ್ಕೆ ರಿಸಲ್ಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳಿದ್ದಾರೆ, ಆಯಿತಾ. ಸೊ ಇನ್ನೂ ವ್ಯಾಲ್ಯೂಯೇಷನ್ ಏನಾದರೂ ಪೆಂಡಿಂಗ್ ಇರಬಹುದು, ಇಲ್ಲಾಂದರೆ ನಿಮ್ಮ ರಿಸಲ್ಟ್ ಎಂಟ್ರಿ ಮಾಡ್ತಿರ್ಬೋದು ವೆಬ್ಸೈಟ್ನಲ್ಲಿ KResults.nic.in ಆ ಒಂದು ವೆಬ್ಸೈಟ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಡಾಟಾ ಅಲ್ಲಿ ಪ್ರಕಟಣೆ ಮಾಡಬೇಕಾಗಿರುತ್ತೆ. ಸೊ ಇನ್ನೂ ವಿಳಂಬ ಆಗ್ಬೋದು, 2 ದಿನ ಅಂತ ಹೇಳಿದ್ದಾರೆ, ಆಯಿತಾ. ಸೊ ಇವತ್ತು ರಿಸಲ್ಟ್ ಬರುತ್ತೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಕೊಟ್ಟಿದ್ದರು, ತಾತ್ಕಾಲಿಕ ದಿನಾಂಕ ಕೊಟ್ಟಿದ್ದರು. ಇವತ್ತು ಬರಲ್ಲ ಅಂತ ಹೇಳಿದ್ದಾರೆ. ಸೊ ನಾಳೆ ರಿಸಲ್ಟ್ ಬರುತ್ತೆ. ಏಪ್ರಿಲ್ 8ಕ್ಕೆ ಇಲ್ಲಾಂದರೆ 9ಕ್ಕೆ ರಿಸಲ್ಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನೆರಡು ದಿವಸ ಒಳಗೆ ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರೆಲ್ಲ ಟೆನ್ಷನಲ್ಲಿದ್ದೀರಾ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ನಿಮ್ಮ ಜೊತೆ ಇದ್ದೀನಿ. ಸೊ ಯಾರೆಲ್ಲ ಮತ್ತೆ ಫೇಲ್ ಆದರೆ ಡೆಫಿನೆಟ್ಲಿ ಎರಡನೇ ವಾರ್ಷಿಕ ಪರೀಕ್ಷೆ ಇರುತ್ತೆ. ಎರಡನೇ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತೆ ಕಂಟಿನ್ಯೂ ಬರೀಬಹುದು, ಆಯಿತಾ. ನಿಮಗೆ ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡಿದ್ದಾರೆ. ಎರಡನೇ ವಾರ್ಷಿಕ ಪರೀಕ್ಷೆದು ನಿಮಗೆ ಟೆಲಿಗ್ರಾಮ್ನಲ್ಲಿ ಮತ್ತು ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇನ್ಸ್ಟಾ ಐ ಡಿ ಇದೆ ಎಜುಕೇಷನ್ ಕನ್ನಡ ಅಂತ. ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಂಡು ಹೋಗಬೇಡ್ರಿ. ಇದೊಂದು ಆಯಿತಾ, ಎಕ್ಸಾಮ್ ಅನ್ನೋದೇನಿದೆ ಮತ್ತೊಮ್ಮೆ ಎಕ್ಸಾಮ್ ಇರುತ್ತೆ, ಆಯಿತಾ. ಸೊ ಇದೇ ಫೈನಲ್ ಆಗಿರಲ್ಲ. ಸೊ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ, ಸೊ ಫೇಲ್ ಆದರೆ ಭಾಳ ಟೆನ್ಷನಲ್ಲಿರ್ತಾರೆ. ಆ ರೀತಿ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡ್ರಿ. ಸೊ ಮತ್ತೊಮ್ಮೆ ಎಕ್ಸಾಮ್ ಕಂಟಿನ್ಯೂ ಬರೀಬೋದು. ಎಕ್ಸಾಮ್ 2 ಎಕ್ಸಾಮ್ 3 ನಿಮಗೆ ಇನ್ನೂ 2 ವಾರ್ಷಿಕ ಪರೀಕ್ಷೆ ಅವಕಾಶ ಇರುತ್ತೆ. ಎಕ್ಸಾಮ್ ಎರಡನೇ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಮತ್ತು ಮೂರನೇ ವಾರ್ಷಿಕ ಪರೀಕ್ಷೆ ಏನು ಎಕ್ಸಾಮ್ ನಡೆಸ್ತಾರಲ್ಲ, ಅದು ಮಾರ್ಕ್ಸೀಟ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ನಮಗೆ ಮಾರ್ಕ್ಸೀಟ್ನಲ್ಲಿ ಅಂದರೆ ರಿಪೀಟರ್ ಪ್ರೈವೇಟ್ ಅಂತ ಈ ರೀತಿ ತೋರಿಸ್ತಾ ಅಂತ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಆ ರೀತಿ ಏನೂ ತೋರಿಸಲ್ಲ. ಸೊ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಆ್ಯಸ್ ಎ ಫ್ರೆಷರ್ ಅಂತಲೇ ಕನ್ಸಿಡರ್ ಮಾಡಲಾಗೋದು, ಆಯಿತಾ. ತಾರತಮ್ಯ ಇರಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಮಾರ್ಕ್ಸೀಟ್ನಲ್ಲಿ ಯಾವುದೇ ರೀತಿ ಇಫೆಕ್ಟ್ ಆಗಲ್ಲ. ಸೊ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಂಡು ಹೋಗಬೇಡ್ರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಮಾರ್ಕ್ಸೀಟ್ನಲ್ಲಿ ಇಕ್ವಾಲಿಟಿ ಮಾಡಲಾಗೋದು. ಸೊ ರಿಸಲ್ಟ್ ನಿಮಗೆ ಇನ್ನು ಏಪ್ರಿಲ್ 8 ಇಲ್ಲಾಂದರೆ 9ಕ್ಕೆ ನೋಡೋಕ್ಕೆ ಸಿಗುತ್ತೆ. ಏಪ್ರಿಲ್ 8ಕ್ಕೆ ರಿಸಲ್ಟ್ ಬರ್ಬೋದು. ಮಧ್ಯಾಹ್ನ 1:30ಕ್ಕೆ ಇಲ್ಲಾಂದರೆ ಬೆಳಗ್ಗೆ 11:30ಕ್ಕೆ 11:45ಕ್ಕೆ ನೋಡೋಕ್ಕೆ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೋಡಿ ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದಲ್ಲಿ. ಥ್ಯಾಂಕ್ ಯು.